ಮತ್ತೆ ಯಾರಿಗಾದ್ರೂ ಕೆಲಸಕ್ಕೆ ಬಹಳ ವಜ್ಜೆ ಸರಿ ತಳಪ್ಪ. ಫ್ರೆಂಡ್ಸಿಗೆಲ್ಲ ಹೇಳ್ಬಿಡ್ತೇನೆ. ಸರಿಯಪ್ಪ, ಹುಷಾರು. ಸರಿಯಪ್ಪ. ಹೆಂಗ್ ಮಾಡೋಣ ಭುಜ? ಮಗ ನೋಡಿದ್ರೆ 5 ಲಕ್ಷ ಕೇಳ್ತಾನ. ಏನಂತ್ರಿ ಅವ್ರದು? 5 ಲಕ್ಷ ಕೇಳ್ತಾನ ಅವನು. ಲಂಚ ಅದು ಇದು ಕೆಲಸ ಅಂತ. ಇರಾನೊಬ್ಬನ್ ಮಗ ಅದನ್ನ ಹೆಂಗಾದ್ರು ಮಾಡಿ ಸಾಲನಾದ್ರು ತಗೊಂಡ್ ಕೊಡ್ರಿ ಅವನಿಗೆ. ಹೆಂಗಾದ್ರೆ ಹೆಂಗ್ ಮಾಡಿ? ಹೊಲ ಬೆಳೆ ಇಲ್ಲ, ಮಳೆ ಇಲ್ಲ, ಹೆಂಗಾದ್ರು ನಾನು ತಂದ್ಕೊಡಿ, ತಂದ್ಕೊಡಿ. ಊರ್ ಗೌಡ್ರದ್ರಲ್ಲ ಅಂತ ಸಾಲ ಕೇಳ್ರಿ. ಅವ್ರು ಬಂದಿರಲ್ಲ ನಮಗೆ ಹೋಗ್ತಿದ್ದ ಮನೆ ಕಡೆ ಹುಷಾರಿ. ಊರ್ ಗೌಡ ಹತ್ರ ಹೋಗ್ಬಿಡ್ತೀನಿ. ಸರಿ ತಗೊಳ್ರಿ, ಹೋಗ್ಬರ್ರಿ. ಗೌಡ್ತಿ ಗೌಡ್ತಿ ಚೆನ್ನಾಗೈತೆ ನಾಟಕ. ಗೌಡ್ತಿ ಗೌಡ್ರೆ ಗೌಡ್ರೆ ಏನು ಬಾ ಗೌಡ್ರ ಬಗ್ಗೆ ಬಾಳ ದಿನಕ್ಕೆ ಬಂದ್ಬಿಟ್ಟೆ. ಏನ್ ಮಾಡ್ತೀರಿ ಗೌಡ್ರೆ? ಸಾಲ ಅದು ಇದು ಆಗೈತಿ. ಮಗ ನೋಡ್ರಿ ಕೆಲ್ಸಕ್ಕೆ ಹೋಗ್ಬೇಕಂತ ಆಸೆ ಪಡೋಂತಾನ. ಅದಕ್ಕೆ ಬೇರೆ ಲಂಚ ಬೇಕಂದ್ರಿ ಅವ್ರ ಸಾವ್ಕಾರ ಮಂದಿಗೆ. ಏನಾದ್ರು ಬೇಕಲ್ರಿ ಮತ್ತ ಅವ್ರಿಗೆ ಮತ್ತ ಸಾಲ ಕೇಳಕಂತ ಬಂದಿದ್ದೀರಿ ಮಾತ್ರ. ಈಗೇನ್ ಬಿಡಪ್ಪ, ಹುಟ್ಟಿದ್ಮೂರು ರೊಕ್ಕ ಏನ್ರಿ ಮತ್ತ ಈ ಪ್ರಪಂಚ ಹಂಗೈತಿ, ಏನ್ ಮಾಡಕ್ಕಾಗಲ್ರಿ ನಾವು. ಫೋನ್ ಕೊಡ್ರಲಿ. ಹಲೋ ಗೌಡ್ರ, ನಾನು ಗೌಡ್ತಿಗೆ ಏಯ್ ಸುಮ್ಮನೆ ಫಂಕ್ಷನ್ ಫೋನ್ ಹಾಕಿ ಕಟ್ ಮಾಡಿ ಫೋನ್. ಏನಂದ್ರಿ ಗೌಡ್ತಿ ಮೇಡಮ್ ಅವರ? ಗೌಡ್ರಿ ಏನಂದ್ರು? ಕೊಡಕ್ ಹೇಳದ ಮರ್ತ್ಬಿಟ್ಟೆ. ಅವ್ರು ಫಂಕ್ಷನ್ ಆಗದಾರಂತ. ಹಂಗಾಗಿ ನಿನ್ನ ನಂಬಿಕೆ ಬಾಳ ಇಟ್ನಂಗ ಕೊಡ್ತಾನಿ. ಆದ್ರ ಜಲ್ದಿನ ತಗೊಂಡ್ಕೊಡ್ಬೇಕು. ಇಲ್ಲ ಗೌಡ್ರು ನಂಗ ನಿಂದು ಟ್ಯಾಂಕೆ ಟ್ಯಾಂಕೆ. ಥ್ಯಾಂಕ್ ಯು ಸುಮ್ಮನಿದ್ದಾನ್ರಿ. ಮುಗೀತಾ ಗೌಡ್ತಿ ಬಂದ ರೊಕ್ಕ ಅಡ್ಜಸ್ಟ್ ಆಗ್ತಾವಪ್ಪ. ನೀನು ಕಷ್ಟ ಸಾಲ ಸೂಲ ಮಾಡಿ ನೀ ಕೆಲಸ ಕಲ್ತ್ಕೊಂಡ್ಬಂದಿನಿ. ಚೆನ್ನಾಗಿ ಹೋಗಿ ಚೆನ್ನಾಗಿ ಕೆಲಸ ಮಾಡ್ಬೇಕು. ಇದ್ದಲ್ಲಿ ನಿಮ್ಮ ಹೆಸರು ಬೆಳೆಸ್ಬೇಕು. ದುಡ್ಡು ತಗೋ, ಚೆನ್ನಾಗಿರೋ, ಚೆನ್ನಾಗಿ ಕೆಲಸ ಮಾಡ್ತಾ ಇರೋ. ಹೆಸರು ಉಳಿಸಪ್ಪ ಎಲ್ಲರೂ ನಮ್ದು. ಸರಿ ತಾವಪ್ಪ, ನಿಮ್ ನಂಬಿಕೆ ಎಲ್ಲ ಉಳಿಸುವಂತ ತರ ನಾನು. ಸರಿ ಗೀತಾ ಓಡಾಡ್ತಾರ. ಅಂಬುಜಕ್ಕ ಅಂಬುಜಕ್ಕ ಏನ್ರಿ ಗೀತಾ ಮೇಡಮ್ ಇವತ್ತು ಬಂದ್ಬಿಟ್ರಲ್ಲ, ಬರ್ರಿ ಒಳಗ. ಏನ್ ಸುಮ್ಮನೆ ಚೇರ್ ಕೊಡ್ರಿ. ಬರ್ರಿ ಕುತ್ಕೊಳ್ರಿ. ಕಾವೇರಿ ಗಗಲ್ರಿ, ಕಾವೇರಿ ನೀರ್ ತಂಬರಮ್ಮ. ಐ ತೋ ಅಸಹ್ಯ ಮಾವ. ಏನಮ್ಮ ಕಾವೇರಿ, ಆರಾಮಿದೀಯಾ? ಆಂಟಿ ಸುಮ್ಮನಿಲ್ಲ ಹೋಟ್ಲೆ. ಅಂಬುಜಕ್ಕ ಅಣ್ಣ ನೀವ್ರಿ? ಆರಾಮ್ರಿ. ಏನ್ ಹಾಕಿದ್ರಿ ಹೊಲಕ್ಕೆ ಈ ವರ್ಷ? ಏನ್ರಿ ಬೆಳೆ ಇಲ್ಲ ಬೆಳೆ ಇಲ್ಲ, ಏನಂತ ಆಗದ್ರಿ ಅವ್ರಿಗೆ. ನಾವು ಹಾಕಿದಕ್ಕೂ ನಮ್ಗೆ ಏನ್ ಗಿಡದಿಲ್ರಿ, ನಮಗೆ ಲಾಭ ಇಲ್ಲ, ಏನಿಲ್ಲ. ಅದಕ್ಕೆ ಈಗ ಏನ್ ಸದ್ಯ ಹಾಕಿಲ್ರಿ. ನಮ್ದು ಹಂಗಾಗಿರ್ಬಿಟ್ರಿ, ಮಳಿ ಇಲ್ಲ ಬೆಳಿ ಇಲ್ಲ. ಪರಂಪರೆ 3 ದಿನ ಆತ್ ನೀರ ಬಿಟ್ಟದ. ಹೇಳ್ಬೇಕಿತ್ತ ನಾನು. ಹೇಳ್ರಿ ಗೀತಕ್ಕ, ನನ್ ಮಗ ಹೊರದೇಶದಾಗ ಓದಾಕತ್ತಾನ. ನೋಡಿದ್ರ ಅವನಿಗೆ ಮದ್ವಿ ಮಾಡ್ಬೇಕು. ಮದ್ವಿ ಮಾಡಾಕ ಕಾವೇರಿನ ನಾನು ಸಣ್ಣ ವಯಸ್ಸಿಂದ ನೋಡಾಕತ್ತಾನೆ. ನನ್ ಮಗ ಒಳ್ಳೆ ಜೋಡಿ ಆಗ್ತಾಳ ಅಂತ ಹುನ್ರಿ. ನನ್ ಮಗ ಹೊರದೇಶದಾಗ ಅದಾನ, ನಿನ್ಗೂ ಗೊತ್ತು. ಸಣ್ಣ ವಯಸ್ಸಿಂದ ನನ್ ಮಗ ನೋಡಾಕತ್ತೀನಿ. ನೀನು ನನ್ ಮಗಗ ಹೆಣ್ ಕೊಡು. ನಿನ್ ಮಗಳನ್ನ ಚಂದ ನೋಡ್ಕೊಂತ ನನ್ ಮಗಳಕ್ಕಿಂತ ಹೆಚ್ಚಾಗಿ ಮತ್ತ ಮಾಮೂಲಿ ಅಂತ ಗೊತ್ತಾಯ್ತು ನಿನಗೆ ವರದಕ್ಷಿಣೆ ಕೊಡೋದು. ವರದಕ್ಷಿಣೆಗೆ 5 ಲಕ್ಷ, 5 ತೊಲೆ ಬಂಗಾರ ಕೊಡು. ನನ್ ಮಗಗೆ ಬೇಡ, ನಿನ್ ಮಗಳಿಗೆ ಹಾಕಿ ಕಳಿಸ್ತಾರೆ. ನನ್ನ ಮನೆಗೆ ಆದ್ರೂ ನಿನ್ ಮಗಳ ಮೇಲೆಲ್ಲ ಕೊಡೋಗಿರೋದೆಲ್ಲ. ಅದು ಯಾರು ಹೇಳಿದ್ರು? ನಿಮ್ಮ ಮನೆಗೆ ಐತಿ ಅಂತ ಹೇಳ್ತಾರ, ನಮ್ಮ ಮನೆಗೆ ಐತಿ ಅಂತ ಹೇಳ್ತಾರ.
ಆತ್ ತಗಲ್ರಿ ಹೆಂಗಾರ ಮಾಡ್ರಿ ಒಟ್ ಹೆಂಗ್ ಕೊಡ್ರಿ ನಮಗೆ ಕೊಡ್ತಾ ತಗಲ್ರಿ ಗೀತಕ್ಕ ಸರಿ ತಗಲ್ರಿ ನಾನು ಬರ್ತಾನೆ ಹೋಗ್ಬಿಡ್ತಾನೆ ಸರಿ ಏನಂಬುದ ಈ ತಕ ನೋಡಿದ್ರ ಹೆಣ್ ಕೇಳಕ್ ಕೊಡ್ತಾರ 5 ಲಕ್ಷ ಅಂತಾರ 5 ತೊಲಿ ಪಗಾರ ಅಂತಾರ ಎಲ್ಲಿ ತಂದ್ ಕೊಡೋಣ ಮಗು ನೋಡಿದ 5 ಲಕ್ಷ ರೂಪಾಯಿ ಸಾವೆ ಅವ್ನಿಗೆ ಮಾಡಿ ಕೊಟ್ಬಿಟ್ಟೆ ನೀ ಎಲ್ಲಂತ ಕೇಳಿ ನಾನು ಏನ್ ಮಾಡಂದಿರಾ ನೋಡ್ರಿ ಮಗಳ ದಡ ಮತ್ತೆ ಅವ್ನ ದಾಳಿ ಹಚ್ಚಿದ್ರಿ ಮಗಳನ್ನ ಚೆನ್ನಾಗಿ ಕಡೆ ನೋಡ್ಕೊಡ್ಬೇಕು ಒಳ್ಳೆ ಸಮಾನ ಅನ್ಸತಿ ನಿನಗೆ ಹೆಂಗ ಅನ್ಸತಿ ನನಗೂ ಚೆನ್ನಾಗಿ ಅನ್ಸತ್ರಿ ನೋಡ್ರಿ ಮತ್ತೆ ಗೌಡ್ರ ಹತ್ರ ನೋಡಿ ಸಾಲದೆಲ್ಲ ಕೇಳ್ಕೊಂಡ್ರಿ ಗೌಡ್ರು ಗೌಡ್ರು ಅವ್ರ ಅಂತ ಎಷ್ಟ್ ಸತಿ ಅಂತ ಹೋಗ ನಾವು ಒಂದ್ ಸತಿ ಅಂತ 2 ಸತಿ ಅಂತ ಎಲ್ಲ ಸತಿ ಅವ್ರ ತಕ ಹೋದ್ರ ಅವ್ರ ಏನ್ ಕೊಡ್ತಾರೆ ನಮ್ ಕೈಗೆ ಮಗ ಇನ್ನು ನೌಕರಿ ಹೋಗ್ತಾನೆ ತಗಲ್ರಿ ಬಟ್ ನಮಗಂದ್ರು ಅವ್ರಂದ್ರು ಇದನ್ನ ನೋಡ ಹೋಗ್ಬರಿ ಗೌಡ್ತಿಗೆ ಪಾಠ ಮಾತ್ರ ಸೂತಾಗೈತೆ ಗೌಡ್ರೆ ಗೌಡ್ರೆ ಏನ್ರಿ ಗೌಡ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಮತ್ತು ಅದೇ ತರ ಸಾಲ ಕೇಳಕ್ ಬಂದಿದ್ದ ನೋಡ್ರಿ ನಿಮ್ ಕೈಯಾಗ ಏನಿಲ್ರಿ ಹೆಣ್ಣಿಗೆ ನಮ್ಮ ಮಗಳಿಗೆ ನೋಡಿದ್ರ ಒಳ್ಳೆ ಸಂಬಂಧ ಬಂದೈತಿ ಅವ್ರು ನೋಡಿದ್ರ ಅದು ಇದು ಇರೋದಲ್ರಿ ಮದ್ವಿ ಅದು ಇದು ಖರ್ಚು ವೆಚ್ಚು ಅವ್ರಿಬ್ಳಾಗ್ಲಿ ನಮ್ಗೆ 2 ಕಣ್ಣಿದ್ದಾಗ ಅವ್ರನ್ನ ನೋಡ್ತೀರ ನಾವು ಇಲ್ರಿ ಗೌಡ್ರ ಅವ್ರಿಗೆ ಇಷ್ಟ ಇದ್ರು ನಾವ್ ಮಾಡ್ಬೇಕ್ರಿ ಮತ್ ನಮ್ ಕರ್ತವ್ಯ ಇದ್ರಿ ನಾವ್ ಮಾಡಲೇಬೇಕ್ರಿ ಈಗ ಒಂದ್ 5 ಲಕ್ಷ ಸಾಲ ಕೊಟ್ರಿ ನಮ್ಗೆ ಬ್ಯಾಸ್ಗಿ ಬೆಳಿ ಬರಕ್ಕೆ ನಿಮ್ ಪೀಕ್ ಅಂತ ಅನ್ಕೊಂಡೆ ಕೊಡ್ತೇನ್ರಿ ನಿಮಗೆ ಅವರೊಬ್ಬ ಇದೆ ಮಗ ಸನ್ ಎಲ್ಲಿ ಹೊಂಟಿಯಪ್ಪ ಮನೋಜ ಮನೋಜ ನಾನು ಬೆಂಗಳೂರು ಹೊಂಟನಪ್ಪ ಬರೋದೇ ಮತ್ತ ಮಳೆ ಮನೆ ಕಡೆ ಕ್ಲೀನ್ ಮಾಡೋದ್ರಿ ಬಣ್ಣ ಯಾಕಪ್ಪ ಏನಾಯ್ತು ಸಾಕಾಗೈತಿ ಹಳ್ಳಿ ನೋಡಿ ನಿನ್ನ ಹೊಲ ಬರ್ದಿರ ಹೊಲ ಹಿಡ್ಕೊಂಡ್ ಎಲ್ಲಾ ಸಾಲ ನನಗ ಹಾಕ್ತೀನಿ ಇಲ್ಲಪ್ಪ ಮತ್ ನೀವ್ ಒಬ್ಬನ ಮಗ ಅಂತ ನಿನ್ಗೆ ಅದು ಇದು ಏನೇನೋ ಮಾಡಿದೆ ನಾನು ನೀನು ಹಿಂಗಂತೀಯಲ್ಲಪ್ಪ ನನಗೆ ನನಗೆ ಗೊತ್ತಲ್ಲಪ್ಪ ನಾನು ಒಟ್ಟು ಬೆಂಗಳೂರು ಹೊಂಟೆ ನೀ ಹೆಂಗ್ರ ಮಾಡ್ತೀರಿ ನಾ ಅಲ್ಲೇ ಸೆಟ್ಲ್ ಆಗೇನಿ ಅಲ್ಲೇ ನನ್ನ ಮುಂದಿನ ಜೀವನ ಎಲ್ಲ ನೀವ್ ಹೆಂಗ್ರ ಮಾಡ್ತೀರಿ ಹೆಂಗ್ರ ಇರ್ರಿ ನೀವ್ ಒಬ್ಬರಿಗೆ ಒಬ್ಬನ ಮಗ ಇದೆಯಪ್ಪ ನೀನು ಹೋದ್ ನಾನು ಹೆಂಗಂತ ಮಾಡ್ಯಪ್ಪ ಮಧ್ಯಾಹ್ನ ಆಗಲ್ಲಪ್ಪ ನಾ ಹೊಂಟೇನೆ 5 ಲಕ್ಷ ಜಾಗಾಗಿದೆ ಇನ್ನಿಲ್ಲೇ ಬರ್ರಿ ಗೌಡ್ರ ಕುತ್ಕೋರಿ ಏನ್ ಬಿಡ್ರಿ ಮಗ ಇದ್ದು ಇಲ್ದಂಗ ಆಗ್ಬಿಟ್ಟಾನ ಮಗ ನೋಡಿದ್ರ ಮಗ ಮದ್ವೆ ಆತು ಈಗ ಕಷ್ಟ ಎಲ್ಲ ಸಾಲ ಎಲ್ಲ ನಮ್ ತಲೆ ಮೇಲೆ ಬಿದ್ರಿ ಇಲ್ರಿ ಗೌಡ್ರಿಗೆ ಏನ್ರ ಹೇಳಿ ನಾನು ಸುಮ್ಮಿಸ್ತಾ ಅಂತ ಹೇಳ್ತಾರೆ ಇನ್ನೊಂದ್ 2 ತಿಂಗಳು ಇಲ್ರಿ ಗೌಡ್ರಿಗೆ ಬಿಡ್ರಿ ಕಷ್ಟಕ್ಕೆ ಆಗೈತ್ರಿ ನೀವು ನೀವ್ ಯಾಕೆ ಬಿಡ್ತೀರಿ 2 ತಿಂಗಳ ಕಾಲ ಕೊಡ್ರಿ ನಿಮ್ಗೆ ಹೆಂಗ ಮಾಡಿ ನಿಮ್ ಸಾಲ ತೀರ್ಸ್ತೀರಿ ಸರಿ ತಗೊಳ್ರಿ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರೀತಾರೆ ರೈತರು ನೋಡ್ರಿ ಒಳ್ಳೆ ಬೆಲೆ ಕೊಡಲ್ಲ ಏನು ಕೊಡಲ್ಲ ಎದಕ್ಕಿರ್ಬೇಕು ರೈತರು ನಾವು ಸುಮ್ನೆ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಇದು ತೋರಿಸ್ತಾರೆ ರೈತರು ಬೆನ್ನೆಲುಬು ಎದಕ್ಕೆ ಉಪಯೋಗಿಲ್ಲ ನಾವು ಒಂದು ನಿರ್ಧಾರ ಬಂದ್ಬಿಟ್ಟೇನಿ ಯಾವ್ದೋ ಈ ಸಮಾಜನ ಬೇಡ ರೈತರು ಬೇಡ ಅದು ಬೇಡ ಇದು ಬೇಡ ಎಲ್ಲ ಸಮಾಜನ ಬಿಟ್ಟು ಹೋಗ್ಬಿಡ್ತೀನಿ ಏನ್ ಮಾಡೋಣ ಮತ್ತ ಮಗ ಹೋದ ಸಾಲದವ್ರು ನೋಡಿದ್ರೆ ಮಧ್ಯ ಮನೆಗೆ ಬರ್ತಾರೆ ಏನಂತ ಮಾಡೋಣ ನಾವು ಈ ಭೂಮಿ ಮೇಲೆ ರೈತನ ದೇಶದ ಬೆನ್ನೆಲುಬು ಅಂತ ರೈತನ ಇಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಂತ ಭೂಮಿಗೆ ಅನ್ನ ಕೊಡೋರು ಯಾರು ಬರೋಬ್ಬ ಹೇಳಿದೆ ಮಕ್ಕಳು ಹೋದ್ರೆ ಏನಾಯ್ತು ಭೂಮಿ ತಾಯಿ ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ಭೂಮಿ ತಾಯಿ ನಂಬ್ಕೊಂಡು ನಮ್ ಜೀವನ ನಡೆಸೋಣ ಬರ್ರಿ ಹೌದಾ ಮುಜ ನೀನ್ ಹೇಳಿದ್ ನಿಜ ಯಾವ ರೈತರು ಸಹಿತ ಈ ಕಷ್ಟಗಳಂತಿ ಯಾವತ್ತು ಔಷಧಿ ಆಗ್ಲಿ ಆತ್ಮಹತ್ಯೆ ಆಗ್ಲಿ ಅವ್ರಿಗೆ ಮಾಡ್ಕೋಬಾರ್ದು ನೀ ಹೇಳಿದ ಕರೆಕ್ಟ್ ಭೂಮಿ ತಾಯಿ ನಾವು ನಂಬಿದ್ವಿ ಅಂದ್ರೆ ಭೂಮಿ ತಾಯಿ ಯಾವತ್ತು ಬಂಜೆ ಅಲ್ಲ ನಮಗೆ ಫಲ ಪಟ್ಟೆ ಕೊಡತ್ತಿ ಸಾಲ ತೀರ್ಸ್ತೀವಿ ನಾವು